ನಮಸ್ತೆ, ನಾನು ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸಿಂದ ಜಮಾಲಜಿಸ್ಟ್ ಡಾಕ್ಟರ್ ಯಾಕೂಬ್ ಆಬಿದಿ. ಇವತ್ತು ಬಂದುಬಿಟ್ಟು ಮುತ್ತು ಗ್ರಹದ ಬಗ್ಗೆ ಹೇಳೋಣ. ಚಂದ್ರ ಗ್ರಹದ ಜೆಮ್ಸ್ಟೋನ್ ಬಂದುಬಿಟ್ಟು ಮುತ್ತು ಗ್ರಹ, ಇದು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ಅಂತ ಹೇಳ್ತೀವಿ. ಪರ್ಲ್ದು ಉಪರತ್ನ ಬಂದುಬಿಟ್ಟು ಮೂನ್ ಸ್ಟೋನ್ ಜೆಮ್ಸ್ಟೋನ್ ಬರುತ್ತೆ. ಈ ಎರಡು ಜೆಮ್ಸ್ಟೋನ್ದು ಬೆನಿಫಿಟ್ಸ್ ಏನು, ಯಾವಾಗ ಆಗಬೇಕು, ಯಾವ ರೀತಿಯಲ್ಲಿ ವೇರ್ ಮಾಡಬೇಕು ಮತ್ತು ಯಾವ ಫಿಂಗರ್ನಲ್ಲಿ ವೇರ್ ಮಾಡಬೇಕು, ಇವತ್ತು ತುಂಬ ಡೀಟೇಲಾಗಿ ನೋಡೋಣ. ನೋಡಿ, ಈ ಮುತ್ತು ಜೆಮ್ಸ್ಟೋನ್ ಸುಮಾರು ದೇಶದಲ್ಲಿ ಸಿಗುತ್ತೆ. ಬಸ್ರಾ ಪರ್ಲ್ ಸಿಗುತ್ತೆ, ಸೌತ್ ಸಿ ಪರ್ಲ್ ಇರುತ್ತೆ, ಚೈನಾ ಪರ್ಲ್ ಇರುತ್ತೆ ಮತ್ತು ಜಾಪಾನ್ದು ಪರ್ಲ್ ಸಿಗುತ್ತೆ. ಒನ್ ಆಫ್ ದಿ ಈಸಿಯೆಸ್ಟ್ ಬೆಸ್ಟ್ ಕ್ವಾಲಿಟಿ ಪರ್ಲ್ ಬರೋದು ಬಸ್ರಾ ಮತ್ತು ಸೌತ್ ಸಿದಿಂದ. ಈ ಎರಡು ಜೆಮ್ಸ್ಟೋನ್ ನೀವು ಲಿಟಲ್ ಫಿಂಗರ್ನಲ್ಲಿ ವೇರ್ ಮಾಡಬೇಕು. ಬೆಳ್ಳಿನಲ್ಲಿ ತುಂಬ ಬೆನಿಫಿಷಿಯಲ್ ಆಗಿರುತ್ತೆ. ಈ ಜೆಮ್ಸ್ಟೋನ್ ವೇರ್ ಮಾಡಿದ್ವಿ ಅಂದರೆ ನಿಮ್ಮ ಬಾಡಿನಲ್ಲಿ ಕೂಲ್, ಕಾಮ್, ರಿಲ್ಯಾಕ್ಸ್, ಮೆಂಟಲಿ, ಫಿಸಿಕಲಿ ತುಂಬ ರೈಟ್ ಟೈಮ್ನಲ್ಲಿ ರೈಟ್ ಡಿಸಿಷನ್ ತೊಗೊಳ್ಬೇಕು. ಕೂಲ್ ಆಗಿರಬೇಕು, ಕಾಮ್ ಆಗಿರಬೇಕು ಅಂದರೆ ಈ ಮುತ್ತುದು ಜೆಮ್ಸ್ಟೋನ್ ನೀವು ಯೂಸ್ ಮಾಡ್ಬೋದು. ಆಸ್ಟ್ರಾಲಜಿಕಲಿ ಲಗ್ನದ ಜೆಮ್ಸ್ಟೋನ್ ಮುತ್ತು ಇದೆ ಅಂದರೆ ಆ ಮುತ್ತು ಜೆಮ್ಸ್ಟೋನ್ ಯೂಸ್ ಮಾಡ್ಬೋದು. ಅಥವಾ ಚಂದ್ರಗ್ರಹ ನೀಚ ಸ್ಥಾನದಲ್ಲಿದೆ ಆವಾಗಲೂ ಕೂಡ ಈ ಮುತ್ತು ಜೆಮ್ಸ್ಟೋನ್ ನೀವು ಧರಿಸ್ಬೋದು. ಯಾವಾಗ ವೇರ್ ಮಾಡಬೇಕಂದ್ರೆ ಸೋಮವಾರ ಈ ಮುತ್ತು ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕು. ಇನ್ನೂ ಈ ಜೆಮ್ಸ್ಟೋನ್ ಮಾಹಿತಿ ಬೇಕಂದರೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ ಮಲೇಶ್ವರ ಇರುವಂತಹ ಬ್ರ್ಯಾಂಚ್ನಲ್ಲಿ ವಿಸಿಟ್ ಮಾಡಿ. ಪರ್ಚೇಸ್ ಮಾಡಬೇಕಂದ್ರೆ ಈ ಬ್ರಾಂಚಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡಿಬಿಟ್ಟು ಪರ್ಚೇಸ್ನೂ ಕೂಡ ಮಾಡ್ಬೋದು.